ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರಲ್ಲಿ ಅರಣ್ಯಾಧಿಕಾರಿಗಳು ನಡೆಸಿರುವ ಗುಂಡೇಟಿಗೆ 3 ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಹನೂರು ಗ್ರಾಮಸ್ಥರು ಮತ್ತು ಮೃತರ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ರೆ, ಇದರ ಮಧ್ಯೆ ಈಗ ತಮಿಳುನಾಡು ಕೂಡ ಎಂಟ್ರಿ ಕೊಟ್ಟಿದೆ. ಹನೂರು ಎನ್ಕೌಂಟರ್ ಪ್ರಕರಣದ ತನಿಖೆ ಚುರುಕಾಗಿದೆ. ಶೂಟೌಟ್ ನಡೆದ ಸ್ಥಳಕ್ಕೆ ತನಿಖಾ ತಂಡ ಭೇಟಿ ಕೊಟ್ಟಿದ್ದು, ಹನೂರು ತಾಲೂಕಿನ ಕಾವೇರಿ ವನ್ಯಧಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಪರಿಶೀಲನೆಗೆ ಮುಂದಾಗಿದ್ದು, ತನಿಖಾ ತಂಡಕ್ಕೆ ಹನೂರು ತಹಶೀಲ್ದಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತನಿಖಾಧಿಕಾರಿ ಪಡೆದುಕೊಂಡಿದ್ದಾರೆ. ಮೃತ ಮೂವರು ಬೇಟೆಯಾಡೋದಕ್ಕೆ ಅಂತಾನೆ ಹೋಗಿದ್ರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಿಬ್ಬಂದಿ ಹೌದು ಅಂತ ಉತ್ತರ ಕೊಟ್ಟಿದ್ದಾರಂತೆ. ಮೂವರ ಬಳಿ ಜಿಂಕೆ ಮಾಂಸ, ನಾಡ ಬಂದೂಕು ಇದ್ದಿದ್ರ ಬಗ್ಗೆ ಸಾಕ್ಷ್ಯವನ್ನ ಕೂಡ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿ ಕಲೆ ಹಾಕೋದಕ್ಕೆ ತನಿಖಾಧಿಕಾರಿ ಮುಂದಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೇಟೆ ಆಡೋದಕ್ಕೆ ಬಂದಿದ್ರಾ ಅಥವಾ ದನ ಮೈಸೋದಕ್ಕೆ ಬಂದಿದ್ರಾ ಅಥವಾ ಜಮೀನಿಗೆ ಹೋಗಿದ್ರಾ, ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಹಾಗಾಗಿ ತನಿಖಾಧಿಕಾರಿ ಈ ಬಗ್ಗೆ ಅಲ್ಲಿನ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಬೇಟೆ ಆಡೋದಕ್ಕೆ ಬಂದಿದ್ರು, ಅವ್ರ ಹತ್ರ ಜಿಂಕೆ ಮಾಂಸ ಕೂಡ ಪತ್ತೆಯಾಗಿತ್ತು, ನಾಡ ಬಂದೂಕು ಕೂಡ ಇದ್ದಿದ್ರ ಬಗ್ಗೆ ಸಾಕ್ಷ್ಯವನ್ನ ರಿಲೀಸ್ ಮಾಡಿದ್ದಾರೆ, ತನಿಖಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತನಿಖಾಧಿಕಾರಿ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎನ್ಕೌಂಟರ್ಗೆ ಬಲಿಯಾದ ಮೂವರ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇದೆಯಂತೆ. ಸ್ವಗ್ರಾಮದಲ್ಲೇ ನಡೆಯಲಿದೆ ಮೂವರ ಅಂತ್ಯಕ್ರಿಯೆ. ಕುಟುಂಬಸ್ಥರು ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಬೆಳಗ್ಗೆ 10 ಗಂಟೆ ನಂತರ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದ್ದು, ಕ್ರೈಸ್ತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆಗ್ತಾ ಇದೆ. ಸ್ವಗ್ರಾಮದಿಂದ ನಡೆಯಲಿದೆ ಅಂತೆ ಮೃತರ ಅಂತಿಮ ಮೆರವಣಿಗೆ ಕೂಡ. ಈ ಮೆರವಣಿಗೆಗೆ ಅವಕಾಶ ಇದೆಯಾ ಅನ್ನೋದೇ ಪ್ರಶ್ನೆ. ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ತೋಮಿಯಾರ್ ಪಾಳ್ಯ ಮರಿಯಮ್ಮಂಗಲ ಚರ್ಚ್ಗೆ ಮೃತದೇಹ ತಂದು ಪ್ರಾರ್ಥನೆ ಮಾಡಲಾಗುತ್ತೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ತದನಂತರದಲ್ಲಿ ಮೂವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಮರಿಯಮಂಗಲದಲ್ಲಿ ಆಂಥೋನಿ ಸ್ವಾಮಿ ಪೀಟರ್ ಅಂತ್ಯಕ್ರಿಯೆ ನೆರವೇರಲಿದ್ದು, ತೋಮಿಯಾರ್ ಪಾಳ್ಯದಲ್ಲಿ ಕುಮಾರ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. 3 ದಿನ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಮೃತದೇಹ ಪಡೆದುಕೊಳ್ಳಲ್ಲ. ಎಲ್ಲಿ ತನಕ ಅಂದ್ರೆ ನಿಖರ ಕಾರಣ ಹೇಳೋ ತನಕ, ಯಾಕೆ ಎನ್ಕೌಂಟರ್ ಆಯ್ತು, ಸಾವಿಗೆ ಕಾರಣ ತಿಳಿಸೋ ತನಕ ಕೂಡ ಅಂತ್ಯ ಸಂಸ್ಕಾರವೂ ಇಲ್ಲ, ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೂ ಅವಕಾಶ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ರು ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು. ಹೆಂಗೋ ಜಿಲ್ಲಾಡಳಿತ ಮನವೊಲಿಸಿ ಈಗ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.